ವಿಭೀಷಣನ ಕಾಲಲ್ಲಿ ಹೊದಿತಾನೆ. ಸೊ ಜಯ ಶ್ರೀರಾಮ್, ಜಯ ಶ್ರೀರಾಮ್, ಜಯ ಶ್ರೀರಾಮ್. ನಮಸ್ಕಾರ ಗುರುಗಳೇ, ನಾನು ನಿಮ್ಮ ವಿನು. ಎಲ್ಲರೂ ಹೇಗಿದ್ದೀರಾ? ನಾನು ಬಂದುಬಿಟ್ಟು ರಾಮೇಶ್ವರಮಲ್ಲಿದ್ದೀನಿ. ರಾಮೇಶ್ವರಮಲ್ಲಿ ಬಂದುಬಿಟ್ಟು ಈ ಆಟೋ ಮಾತಾಡಿದ್ದೀನಿ. ಅಂದರೆ ಈ ಆಟೋ ಬಂದುಬಿಟ್ಟು 1500 ರುಪೀಸ್ ಚಾರ್ಜ್ ಮಾಡ್ತಿದ್ದಾರೆ. ಈ ಆಟೋದಲ್ಲಿ ಎಲ್ಲ ಪ್ಲೇಸು ಒಂದು 4 ರಿಂದ 5 ಅವರ್ ಆಗುತ್ತಂತೆ. ಈ ಎಲ್ಲ ಪ್ಲೇಸು ನೋಡ್ಕೊಂಬರೋಣ, ನಿಮಗೂ ತೋರಿಸ್ತೀನಿ ಬನ್ನಿ. ಗುರುಗಳೇ, ಆಟೋ ಹೇಳ್ಕೊಂಡ್ಬಂದ್ವಿ ರಾಮರ ಪಾದಂ ಹತ್ರ. ಸೊ ನಿಮಗೆ ರಾಮರ ಪಾದಂ ತೋರಿಸ್ತೀನಿ ಬನ್ನಿ. ರಾಮೇಶ್ವರಮಲ್ಲಿ ನೋಡುವಂಥ ಪ್ಲೇಸಸ್ ನೋಡಿ. ಇಲ್ಲಿ ನೋಡಿ, ರಾಮುರಿ ಪಾದಂ ಮುಂದೆನೆ ಈ ಥರ ಇಟ್ಟಿದ್ದಾರೆ. ಇದು ನೋಡಿ, ವೆಲ್ಕಮ್ ಟು ರಾಮುರಿ ಪಾದಂ. ತುಂಬ ಹಳೆ ದೇವಸ್ಥಾನ. ಎಲ್ಲ ಇಲ್ಲಿ ಬಿಡಬೇಕು ನೋಡಿ. ಇಲ್ಲಿ ಬಿಟ್ಟಾದ್ಮೇಲೆ ಈ ಥರ ಸ್ಟೆಪ್ಸ್ ಇದೆ. ಇಲ್ಲಿ ಜನರೆಲ್ಲ ನಂಬ್ತಾರೆ ಆ್ಯಕ್ಚುಲಿ ಒಳ್ಳೆ ಸಿನಿಯಾಟಿಕ್ ವ್ಯೂ ಬಂದುಬಿಟ್ಟು ಇಲ್ಲಿಂದನೇ ಕಾಣುತ್ತೆ ಅಂತ ನೋಡಿ. ಅದನ್ನು ಮೇಲೆ ಹೋಗ್ಬಿಟ್ಟು ತೋರಿಸ್ತೀನಿ. ಇದು ಗುರು, ಇಲ್ಲಿಂದ ಕಾಣಿಸುತ್ತೆ ವ್ಯೂ. ಓಕೆನಾ? ಈಗ ಫಸ್ಟು ವ್ಯೂ ನೋಡ್ಕೊಂಬರೋಣ. ಆಟೋ ಮಾಡ್ಕೊಂಡ್ಮೇಲೆ ಫಸ್ಟ್ ಪ್ಲೇಸ್ಗೆ ಬಂದಿದ್ದೀವಿ. ಆ ಫಸ್ಟ್ ಪ್ಲೇಸ್ ಬಂದುಬಿಟ್ಟೆ ರಾಮುರಿ ಪಾದಂ ಅಂತ. ನಾವು ಬಂದಿದ್ದು ನೋಡಿ ಅಲ್ಲಿಂದ. ಸೊ ಹಂಗೆ ಬಂದ್ಬಿಟ್ಟು ಆ ಕಡೆಯಿಂದ ಬಂದು ಅಲ್ಲಿ ಸ್ಟೆಪ್ಸ್ ಹತ್ಕೊಂಡು ಫೈನಲಿ ಇಲ್ಲಿ ಬಂದಿದ್ದೀವಿ. ಸೊ ಆ ರಾಮುರಿ ಪಾದನೂ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ಮೊಬೈಲ್ ಫೋನ್ಸ್ ಅಲೋ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೂ ಟ್ರೈ ಮಾಡ್ತೀನಿ ಯಾವ ಥರ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಲಿಕ್ಕೆ. ತುಂಬ ಹಳೆಯ ದೇವಸ್ಥಾನ ಇದು. ಸೊ ಇದು ಸೊ ಹಿಂದೆ ನೋಡಿದ್ರಲ್ವ, ಅದು ರಾಮುರಿ ಪಾದಂ. ಸೊ ಆ್ಯಕ್ಚುಲಿಯಾಗಿ ಫೋನೆಲ್ಲ ಅಲೋ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಆದರೂ ಸ್ವಲ್ಪ ರಿಸ್ಕ್ ತೊಗೊಂಡು ಒಂದು 20 ರೂಪಾಯಿ 30 ರೂಪಾಯಿ ಕೊಟ್ಟು ನೋಡ್ಬೋದು. ಓಕೆನಾ? ಸೀನಿಯರ್ ವ್ಯೂ ನೋಡಬೇಕು ಅಂದರೆ ಮೇಲೆ ಹೋಗ್ಬಿಟ್ಟು ಈ ರಾಮೇಶ್ವರಂ ಹೈಲ್ಯಾಂಡ್ನ ನೋಡಬೇಕಂದ್ರೆ ನಾವು ಸ್ಟೆಪ್ಸ್ ಹತ್ತಲೇಬೇಕು. ಇದು ನಾವು ರಾಮುರಿ ಪಾದಂ ಮೇಲೆ ಬಂದ ಮೇಲೆ ಕಾಣುವಂಥ ವ್ಯೂ. ಎಲ್ಲೇ ಹೋದ್ರೂ ಈ TV ಟವರು ಸುತ್ತಲೂ ಕಾಣಿಸುತ್ತೆ. ಸೊ ಇದು ಮೇಲೆ ವ್ಯೂ. ಗುರುಗಳೇ, ಅಲ್ಲಿಂದ ನಾವು ಬಂದ್ವಲ್ವಾ, ಮೇಲೆ ಬಂದುಬಿಟ್ಟು ರಾಮುರಿ ಪಾದಂ ಅಂದರೆ ಆ ದೇವಸ್ಥಾನ ಎಷ್ಟಿದೆ ಅಷ್ಟರ ಅಂದರೆ ಆ ಗರ್ಭಗುಡಿ ಮೇಲೆ ನೋಡಿ ಈ ಥರ ಮಾಡಿದ್ದಾರೆ. ಅಂದರೆ ಇದ್ರ ಕೆಳಗಡೆನೆ ರಾಮನ ಪಾದ ಇರೋದು. ಸೊ ಹಾಗಾಗಿ ಇಲ್ಲಿ ಯಾರು ತುಳಿಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಕಾಸು ಹಾಕಿದ್ದಾರೆ, ಡೋರ್ ಫಿಕ್ಸ್ ಮಾಡಿದ್ದಾರೆ. ಪ್ಲೇಸ್ ಬಂದ್ಬಿಟ್ಟು ರಾಮುರಿ ಪಾದಂ ಅನ್ನೋ ಒಂದು ಪ್ಲೇಸ್ನ ಮುಗಿಸಿದ್ದೀವಿ. ಈಗ ಸೆಕೆಂಡ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಓಕೆನಾ? ಗುರುಗಳೇ, ಫುಲ್ ಟ್ರಾಫಿಕ್ ಆಯಿತು ಅಂತ ಆಟೋನ ಹಿಂದೆನೇ ನಿಲ್ಲಿಸ್ಬಿಟ್ರು. ಸೊ ಅಲ್ಲಿಂದ ನಾವು ಹೋಗ್ತಾ ಇದ್ದೀವಿ ಆ ಟೆಂಪಲ್ಗೆ. ಗುರುಗಳೇ, ನಾವು ಬಂದಿದ್ದೀವಿ ಈಗ ಮೋಸ್ಟ್ ರಾಮೇಶ್ವರಮಲ್ಲೇ ಹೆಸರು ಮಾಡಿರುವಂಥ ಟೆಂಪಲ್ ಅಂದರೆ ಇದು ಕೂಡ ಒಂದು. ಅದು ಬಂದ್ಬಿಟ್ಟು ಕೋದಂಡ ರಾಮಸ್ವಾಮಿ ಟೆಂಪಲ್. ಈ ಟೆಂಪಲ್ ವಿಶೇಷತೆ ಏನು ಅಂದರೆ, ರಾಮನವರು ರಾವಣನ ಮೇಲೆ ಯುದ್ಧ ಮಾಡಿ ಮತ್ತೆ ಬಂದು ರಾವಣ ತಮ್ಮನಾದ ವಿಭೀಷಣನಿಗೆ ಇಲ್ಲೇ ಪಟ್ಟಾಭಿಷೇಕ ಮಾಡಿರೋದು ಅಂತ. ಆಚೆ ಒಂದು ಸ್ಟೋನ್ ಇದೆ, ರಾಮ ಸೇತುದು ಒಂದು ಸ್ಟೋನು, ಅದನ್ನು ತೋರಿಸ್ತೀನಿ ಬನ್ನಿ. ಇದು ಈ ಪ್ಲೇಸು ಕೋದಂಡ ರಾಮವಾರ್ ಟೆಂಪಲ್ ಅಂತ ನೋಡಿ. ಟೆಂಪಲ್ ಈ ತರ ಕಾಣಿಸ್ತಿದೆ ಆಚೆಯಿಂದ. ಸೊ ಇಲ್ಲೆಲ್ಲ ಸ್ಲಿಪ್ಪರ್ಸ್ ಬಿಟ್ಟು ಇದು ಎಂಟ್ರೆನ್ಸು ನೋಡಿ. ಫುಲ್ ಕ್ಯೂ ಇದೆ. ನೋಡೋಣ, ಇಟ್ಲುತ್ತಾ ಇದ್ದೀವಿ, ನೋಡೋಣ. ಅದು ನೋಡಿ, ಅಲ್ಲಿ ಫೋಟೋಗ್ರಫಿ ಅಲೋ ಇಲ್ಲ ಅಂತ ಹಾಕಿದ್ದಾರೆ. ಕೋದಂಡ ರಾಮವಾರ್ ಟೆಂಪಲ್ ರಿನೋವೇಟೆಡ್ ಅಂದರೆ 1976 ಇಂದ ಮತ್ತೆ 1978 ಅಲ್ಲಿ ರಿನೋವೇಟ್ ಮಾಡಿದ್ದಾರೆ. ಇದಕ್ಕೂ ಮುಂಚೆ ತುಫಾನಿಂದ ಟೆಂಪಲ್ ಎಲ್ಲ ಆಲ್ಮೋಸ್ಟ್ ಅರ್ಧಕ್ಕರ್ಧ ಹೋಗ್ಬಿಟ್ಟಿತ್ತು. ನಮ್ಮ ಕೈಯಲ್ಲಿ ಆದಷ್ಟು ಪ್ರಯತ್ನ ಪಟ್ಟೆ. ಸೊ ನಿಮ್ ಕೈಗೆ ದರ್ಶನ ಮಾಡಿಸ್ದೆ ಅನ್ಕೊಂತ ಇದ್ದೀನಿ. ಅದಾದ್ಮೇಲೆ ಈಗ ಕೆಳಗಡೆ ಬಂದಿದ್ದೀವಿ. ಸೊ ಇದು ಮುಗಿಸ್ಕೊಂಡು ನೋಡಿ ಗುರು, ಎಳ್ನೀರು ಹೆಂಗಿಟ್ಟವ್ರೆ, 2 ಕಲರ್ ಅಲ್ಲಿ ಇದೆ.
ಗುರುಗಳೇ ಆ ಟೆಂಪಲ್ ಮುಗಿಸ್ಕೊಂಡು ಬರ್ತಾ ಇದೀವಲ್ವಾ, ಆ ಟೆಂಪಲ್ ಮುಗಿಸ್ಕೊಂಡ್ ಬಂದಾದ್ಮೇಲೆ ಆ ಟೆಂಪಲ್ ಅಲ್ಲಿ ಒಂದು ಸ್ಟೋರಿ ಇಟ್ಟಿದ್ರು. ವಿಭೂಷಣರು ಆಕ್ಚುಲಿ ರಾವಣನ್ಗೆ ಹೇಳ್ತಾರೆ ಸೀತಾನ ವಾಪಸ್ ಕೊಟ್ಬೇಡ ಅಂತ. ಆ ದೊಡ್ಡ ಒಂದು ಸಮಾರಂಭದಲ್ಲಿ ಹೇಳಿದಾಗ ಏನ್ ಮಾಡ್ತಾರೆ ಅಂದ್ರೆ, ರಾವಣ ಬಂದ್ಬಿಟ್ಟು ವಿಭೀಷಣನ ಕಾಲಲ್ಲಿ ಹೊದಿತಾನೆ. ಸೊ ಆವಾಗ ಅವರು ಸಮುದ್ರ ಮಾರ್ಗದಲ್ಲಿ ಬಂದ್ಬಿಟ್ಟು ಸೇರ್ಕೊಂಡು ವಿಭೀಷಣ ಅವರು ಪ್ಲಾನ್ ಮಾಡಿ ರಾವಣನ್ ಕೊಂದು, ಸೊ ಅಲ್ಲಿಂದ ಆ ಟೆಂಪಲ್ ಇವಾಗ ಏನ್ ನೋಡಿದ್ರಿ ನೀವು, ಈ ಟೆಂಪಲ್ ಅಲ್ಲಿ ಅವ್ರಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಆ ಟೆಂಪಲ್ ನೋಡಾದ್ಮೇಲೆ ಹಂಗೆ ಸ್ವಲ್ಪ ಡೌನ್ ಬಂದ್ರೆ ಇಲ್ಲಿ ರಾಮ ಸೇತುವೆಯ ಕಲ್ಲು ಸಿಗುತ್ತೆ. ಸೊ ಆ ಕಲ್ಲನ್ನ ತಲೆ ಮೇಲೆ ಇಟ್ಕೊಂಡು ಎಷ್ಟೋ ಜನ ಅದನ್ನ ಪುಣ್ಯ ಅನ್ಕೊಂತಾರೆ. ಸೊ ಅದು ಪುಣ್ಯನೇ. ಸೊ ಅದನ್ನ ನಾನು ಈಗ ತೋರಿಸ್ತೀನಿ ಬನ್ನಿ. ಅಲ್ಲಿ ಕಾಣಿಸ್ತಿದ್ಯಲ್ವಾ, ಟೆಂಪಲ್ ಸುತ್ತಲೂ ನೀರೇ, ಸುತ್ತಲೂ ಎಲ್ಲಿ ನೋಡಿದ್ರು ನೀರೇ. ಒಂದು ಹೈಲ್ಯಾಂಡ್ ತರಾನೇ ಆಗ್ಬಿಟ್ಟಿದೆ. ಇಲ್ಲಿ ನೋಡಿ ಸುತ್ತಲೂ ನೀರೇ. ನೋಡಿ ಅಲ್ಲಿ ಬಂದ್ಬಿಟ್ಟು ಟೆಂಪಲ್ ಇರೋದು. ಅಲ್ಲಿ ಏನ್ ಕಾಣಿಸ್ತಿದೆ ಅದೇ ಕಲ್ಲು. ₹100 ಚಾರ್ಜ್ ಮಾಡ್ತಾ ಇದ್ದಾರೆ ಅಲ್ಲಿಂದ ಈ ಕಲ್ಲನ್ನ ತಲೆ ಮೇಲೆ ಇಟ್ಕೊಳ್ಳೋಕೆ. ಇವರು ಈಗ ಅಮ್ಮ ಹೋಗ್ತಾ ಇದಾರೆ. ಒಂದು ನಾಮ ಇಟ್ರು, ಈ ಕಲ್ಲು ಇಡ್ತಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜೈ ಶ್ರೀರಾಮ್ ನೋಡುಗರು, ಕಲ್ಲು ಇಡ್ತಾರೆ. ಈ ಕಲ್ಲು ಸೊ ನಮ್ ಪುಣ್ಯ ಇದು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈ ಕಲ್ಲನ್ನ ಈಗ ನೀರಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ ಹೆಂಗಿದೆ ಅಂತ. ಈಗ ಕೊಡುಗ ಮಾಟಿ ಕೊಡು ಗುರು. ನೋಡಿ ಕಲ್ಲು ಎತ್ತುತ್ತಾ ಇದೀನಿ. ಇಲ್ಲಿ ನೋಡಿ ತೂಕ ಇಲ್ಲ, ಎತ್ತಿದ್ರೆ ತೂಕ ನೋಡಿ ಹಾಕ್ತಾ ಇದೀನಿ. ಒಳಗಡೆ ಹೋಯ್ತು ನೋಡಿ. ಎಷ್ಟು ಬೇಗ ತೇಲ್ತಿದೆ ಗುರು. ಸೂಪರ್ ಗುರುಗಳೇ. ಈಗ ನೋಡಿದ್ರಲ್ವಾ, ಅಪ್ಪ ನಾನಂತೂ ಫಸ್ಟ್ ಟೈಮು ಸಿಕ್ಕಾಪಟ್ಟೆ ಖುಷಿ ಆಯ್ತು. ನೀವು ನೋಡಿ ಖುಷಿ ಪಟ್ಟು ಅನ್ಸುತ್ತೆ. ನೀವ್ಯಾದ್ರು ಆ ಸ್ಟೋನ್ ಎತ್ಬೇಕಂದ್ರೆ ಖುಷಿ ಆಯ್ತು. ಆ ಕಲ್ಲು ಸಿಕ್ಕಾಪಟ್ಟೆ ರಫ್ ಇದೆ, ಚೆನ್ನಾಗಿತ್ತು.